ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ ಬನ್ನಿ, ಇಲ್ಲಿ ಅಪ್ಪು ಉತ್ಸವ ಹಾಗೂ ಕನ್ನಡ ಉತ್ಸವ ಅಂತ ನಡೀತಿದೆ. ಇಲ್ಲಿ ಉದಯ ಭಾನು ಆಟದ ಮೈದಾನ ಸ್ನೇಹಿತರೆ. ಇದು ಬಂದ್ಬಿಟ್ಟು ರಾಮಕೃಷ್ಣ ಆಶ್ರಮದಿಂದ ಮುಂದೆ ಬಂದರೆ ಲೆಫ್ಟ್ ಸೈಡಿಗೆ ಬರುತ್ತೆ ಉದಯ ಭಾನು ಆಟದ ಮೈದಾನ. ಇಲ್ಲಿ ಅಪ್ಪು ಉತ್ಸವ ಹಾಗೂ ಕನ್ನಡ ಉತ್ಸವ ಅಂತ ಎರಡೂ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದು ಆಲ್ರೆಡಿ ಅವರು ಪ್ರತಿ ವರ್ಷ ಮಾಡ್ಕೊಂಬರ್ತಾಯಿದ್ದಾರೆ. ಇಲ್ಲಿ ಈ ಮೈದಾನದಲ್ಲಿ ಇದು ಮೊದಲನೇ ಸಲ ಮಾಡ್ತಾಯಿದ್ದಾರೆ. ಇಲ್ಲಿ ವಿಧ ವಿಧವಾದಂಥ ಉಪ್ಪಿನಕಾಯಿ ಆಗಲಿ, ತಿಂಡಿ ತಿನಿಸುಗಳು, ಮಕ್ಕಳು ಆಟ ಆಡೋದಕ್ಕೆ ಡ್ರೆಸ್ಗಳು, ಹೆಣ್ಮಕ್ಳಿಗೆ ಬೇಕಾದಂಥ ಎಲ್ಲ ಪ್ರತಿಯೊಂದು ಥರ ಐಟಮ್ಗಳು ಸಿಗ್ತಾಯಿದೆ ಸ್ನೇಹಿತರೆ. ಬನ್ನಿ, ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ. ನೀವು ಕೆಲಸ ಮಾಡಿ ತುಂಬ ಸುಸ್ತಾಗಿರ್ತೀರ, ಸಾಕಾಗಿರ್ತೀರ, ಮೈಂಡ್ ಫ್ರೆಶ್ ಆಗುತ್ತೆ. ಬನ್ನಿ, ಇಲ್ಲಿ ವಿಸಿಟ್ ಮಾಡಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇದು ಎಲ್ರಿಗೂ ಗೊತ್ತಾಗಲಿ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ. ನೀವು ಶೇರ್ ಮಾಡಿದಷ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇರುತ್ತೆ, ಎಲ್ರಿಗೂ ಗೊತ್ತಾಗಲಿ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ದೊಡ್ಡ ವೀಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಇದು ಶಾರ್ಟ್ಸ್ ಮಾಡ್ತಾಯಿದ್ದೀನಿ. ಇದು ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡಿದಷ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಎಲ್ಲ ತುಂಬ ಚೆನ್ನಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೆಚ್ಚೆಚ್ಚು ಜನಕ್ಕೆ ಗೊತ್ತಾಗಲಿ. ಇದು ಶೇರ್ ಮಾಡಿದಷ್ಟು ನೀವು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಇನ್ನೂ 2 ದಿನ ಇರುತ್ತೆ. ಇದು ಮೊದಲನೇ ದಿನ. ಇವತ್ತು ಮೊದಲನೇ ದಿನ ಆದ್ದರಿಂದ ಜನ ಕಮ್ಮಿ ಇದ್ದಾರೆ. ನಾಳೆ ನಾಡ್ದು ಭಾನುವಾರ, ಸೋಮವಾರ ತುಂಬ ಜನ ಇರ್ತಾರೆ. ಬನ್ನಿ, ಒಂದು ಸಲ ವೀಕ್ಷಣೆ ಮಾಡಿ, ನಿಮಗೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನೊಂದು ದೊಡ್ಡ ವೀಡಿಯೋ ಇದೆ. ದೊಡ್ಡ ವೀಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಅಪ್ಪು ಉತ್ಸವ ಹಾಗೂ ಕನ್ನಡ ಉತ್ಸವ. ದಯಮಾಡಿ ಶೇರ್ ಮಾಡಿ ಎಲ್ಲ ಪ್ರತಿಯೊಬ್ಬರು ಗೊತ್ತಾಗಲಿ. ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು